ತಂದೆ ಶಿವಚರಣ ಮಲ್ಲಪ್ಪ ತಾತನೇ, ನನ್ನ ನೀನು ರೈತನೇ, ರಾಷ್ಟ್ರದ ಸಂಪತ್ತನ್ನು ವರಣಿಸಿ ಕಳಿಸಿದ ನೀನು ಎಂದು ರೈತನೇ ರಾಷ್ಟ್ರದ ಭಿಕ್ಷುಕನನ್ನು ತೋರಿಸಿದೆ. ಹೇಳು ತಂದೆ, ಹೇಳು, ಈ ರೈತನಿಂದ ಅನ್ಯಾಯವಾದರೂ ಏನು? ನನ್ನ ತಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ. ನಿಜವಾದ ರೈತನೇ ನೀನೇ ಎಂದು ಎತ್ತಿಕೊಂಡ ಈ ಭೂಮಿ ತಾಯಿಯು ಆ ಕಟಕ ಶ್ರೀಮಂತರ ವಶವಾದಳು. ಹೇಗೆ ಸಹಿಸಿಕೊಳ್ಳಲೇ ಈ ಸಂತಾಪದ ಬಾಧೆ? ಅಮ್ಮ ಭೂತಾಯಿ, ನಿನಗೂ ಕೂಡ ಬೇಡವಾದ ಎಂದು ನನ್ನನ್ನು ಹೊರನೂಕಿದೆಯ ತಾಯಿ. ಮಣ್ಣಿನಿಂದಲೇ ಚಿನ್ನವೆಂದು ನಂಬಿದ ಈ ನಿನ್ನ ಮಗನಿಗಾಗಿ ಬರೆ ತೆಗೆದುಕೊಂಡೆಯ. ಹೇಳು ತಾಯಿ, ಈ ಹಸಿವನ್ನು ಹೇಗೆ ತಾಳಲೆ? ನಾನೊಬ್ಬ ಅನಾಥನಾದರೆ, ನಾನೊಬ್ಬ ಹುಚ್ಚನಾದರೆ, ಹೌದು ನಾನೊಬ್ಬ ಎಲ್ಲೂ ತೃಪ್ತಿಯಾಗಿಲ್ಲ ಈ ಆಚೆಲೆ. ಉಪಕಾರ ಮಾಡಲಿಕ್ಕೆ ಬಂದಿದ್ದೀಯ. ಒಪ್ಪ ಎಂದು ಈ ಮಕ್ಕಳನ್ನು ಕರೆಯಬೇಕಾದರೆ ನೀನಂತ ಪುಣ್ಯವಂತ ಮಗನಿರಬೇಕು. ನನ್ನ ಹೊಟ್ಟೆಯನ್ನು ಹೆಚ್ಚಿನದಲ್ಲ. ಒಂದು ನಿನಗೆ ಊಟ ಮಾಡಿಬಿಡು ಕಂದ. ಊಟ ನಿನಗಾಗಿ ತಂದ ಪ್ರಚಾರವಪ್ಪ. ನೀನೊಬ್ಬ ಈ ಜಗದ ದೊಡ್ಡ ರೈತನೆಂದು ನನ್ನ ತಂದೆಯವರು ಆಗಾಗ ಹೇಳುತ್ತಾರೆ. ರೈತನ ಬಾಳು ಕಣ್ಣೀರಿನ ಗೋಳಾಗಿದೆ ಎಂದರೆ ಈ ನನ್ನ ಉಪಕಾರ ಎಷ್ಟರದು ಬೇಗ ತೆಗೆದುಕೊಳ್ಳಿ. ನನ್ನ ಶರೀರ ಎದ್ದು ಸತ್ತಂತೆಯಪ್ಪ, ಸತ್ತಂತೆ. ನಿನ್ನ ಋಣವನ್ನು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲಪ್ಪ. ನಿನ್ನ ಋಣದಲ್ಲಿಯೇ ನಾನು ಸಾಯುತ್ತೇನೆ. ನನ್ನನ್ನು ಕ್ಷಮಿಸಿಬಿಡು ತಂದ, ನನ್ನನ್ನು ಎಂತ ಮಾತನಾಡುತ್ತೀಯಪ್ಪ? ನಾನು ನಿಮಗೆಷ್ಟು ಉಪಕಾರ ಮಾಡಿದರು ಇಲ್ಲವೆಂದು ನಮ್ಮ ತಂದೆಯವರು ಹೇಳುತ್ತಿರುವಾಗ ನನಗೆ ಮಾತನಾಡುವುದೇ? ಬೇಗ ಊಟ ಮಾಡಿ, ನಾನು ಬರ್ತೇನೆ. ಆಗಲಿ ಕಂದ. ತಂದೆ ಯಾರಿರಬಹುದು? ಇರಲಿ, ಮೊದಲು ಹಸಿವಿನಿಂದ ಬಳಲುತ್ತಿರುವ ಈ ಹೊಟ್ಟೆಗೆ ಅನ್ನ ಹಾಕೋಣ.
ಯಾಕೆ ಸ್ವಾಮಿ ಹೀಗೆ ಕೇಳ್ತಾ ಇದ್ದೀರಾ? ಸ್ವಾಮಿಯನ್ನು ಯಾರನ್ನು ಕಾತರಿಸಿ ಹುಡುಕುತ್ತೇನೆ? ನಾನೊಬ್ಬ ಈ ಜಗದ ಹುಚ್ಚ. ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲಮ್ಮ. ಸ್ವಾಮಿ ಈ ರೀತಿ ತುಚ್ಛೀಕರಿಸಿ ನನ್ನ ಮನಸ್ಸಿಗೆ ಈ ರೀತಿ ನೋವು ಕೊಟ್ಟಿದ್ದೀರಾ? ಅದು ದುಷ್ಟರು ಮಾಡಿದ್ದು ದೊಡ್ಡರಿಗೆ ಪ್ರೀತಿ. ಈ ನಮ್ಮ ಬಾಳನ್ನೇ ನುಚ್ಚು ನೂರಾಗಬೇಕು ಅಂತ ಹೇಳ್ತೀರಾ? ಸ್ವಾಮಿ ಹೇಳಿ. ಸಂಸಾರದ ಶಿಲುಬೆಯನ್ನು ಕೆತ್ತಿ ಈ ಸಂಸಾರದ ಶಿಲುಬೆಯನ್ನು ಕೆತ್ತಿ ಹಾಕಿರುವ ಈ ಚಿರುಕನಿಗೆ ಮತ್ತೆ ಹೊಸದಾರ ಪೋಣಿಸಿ ತೊಡಕು ಹಾಕಲು ಬಂದಿರುವೆಯಾ? ಸತಿಯನ್ನು ಕಳೆದುಕೊಂಡ ಪಿತ ಪರಮಾತ್ಮನ ಸೇರುವುದೊಂದೇ ಈ ಶಿವನಿಗೆ ದಾರಿ. ಹೋಗು, ಹೊರಟು ಹೋಗು. ಒಂದು ಕ್ಷಣ ಕೂಡಲೇ ನಿಲ್ಲದೆ ಹೊರಟು ಹೋಗು. ಹುಟ್ಟಿದ 3 ವರ್ಷದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಪತಿಯಾದ ನಿಮ್ಮ ಪಾದ ಸೇವೆ ಮಾಡುವ ಭಾಗ್ಯವೇ ಅದೇ ನನ್ನ ದಾರಿ ಆಗಿರಬೇಕಾದ್ರೆ ಇನ್ನು ನಿಮ್ಮ ಜೊತೆಗೆ ಮತ್ತಾವ ದಾರಿ ತೋರಿಸುತ್ತೀರ ಸ್ವಾಮಿ? ಮತ್ತಾವ ದಾರಿ ಗಂಡನ ಕಣ್ಣಂಗಿ ಮಣ್ಣುಗ್ಗಿ ಮೆಣ್ಣನ ಕೈಯುವ ಬಂಡ ಹೆಣ್ಣಿಗೆ ಎಷ್ಟೆಲ್ಲ ದಾರಿ. ಪತಿಯ ಪರಮಾತ್ಮನನ್ನು ವಿಡಪರು ಪೂಜಿಸುವ ವಿಡಪುರುಷನ ತಂದ ಬಯಸಿದ ಹೆಣ್ಣಿಗೆ ಎಷ್ಟೆಲ್ಲ ದಾರಿ. ಗಂಡನೇ ದೇವರೆಂದು ನಂಬಿದ ಮಿಣ್ಣನನ್ನು ಬರಮಾಡಿಕೊಂಡು ಗಂಡ ಬಂದರೆ ಗರತಿ ಎಂದು 10 ಒಟ್ಟು ಹೇಳುವ ನಿನ್ನಂತ ಗರತಿಗೆಲ್ಲ. ಹೋಗು, ನೀ ಬಯಸಿದ ಮಿಂಡನನ್ನು ಬಿದ್ದು ಬೇಡಿಕೋ, ನನ್ನ ಜೀವನೋದ್ಧಾರ ಮಾಡಿ. ಸುಮ್ಮನೆ 10 ಕಲ್ಲಾಗಿ ನಿಲ್ಲಬೇಡ. ಈ ಗೊಲ್ಲಮೂರ್ತಿ ಎದುರು ಪವಿತ್ರವಾದ ಗೊಲ್ಲಗಾರಗಳ ಶಕ್ತಿಯಿಂದ ಓದಿಸಿದ್ದ ನೀವು ಇನ್ನು ನಿಮ್ಮ ಹೆಂಡತಿ ಜೀವನ ಬಗ್ಗೆ ಸಂಶಯ ಪಡ್ತಾ ಇದ್ದೀರಾ? ಸ್ವಾಮಿ ದುಷ್ಟರು ಮಾಡಿದ ಅಟ್ಟಹಾಸಕ್ಕೆ ಬಲಿಯಾಗಿ ಈ ನಿಮ್ಮ ಸತಿಯನ್ನು ದೂರ ಮಾಡಬೇಡಿ. ಇಲ್ಲಿಂದ ನಾಳೆಯಾದ್ರೂ ಆ ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತಾನೆ. ನೀವು ಮಾತ್ರ ಈಗ ವಿಧಿಗೆ ಎದುರಾಗಿ ನಿಂತು ನನ್ನನ್ನು ಸತಿಯನ್ನು ಸ್ವೀಕರಿಸಿಕೊಳ್ಳಿ ಸ್ವಾಮಿ, ನನ್ನ ಕಾಲಿಗೆ ಬಿದ್ದು 10 ಬೇಡಿಕೊಂಡರು ಶಕ್ತಿ ಕಳೆದುಕೊಂಡಿದ್ದೇನೆ. ಗಂಗ ಸುಮ್ಮನೆ ಯಾಕೆ ಈ ಕಾಲಿಗೆ ಬೇಡಿಕೊಳ್ಳಿದೆ? ನಾನು ಎಲ್ಲ ಶಕ್ತಿಯನ್ನು ಕಳೆದುಕೊಂಡ ನಿರ್ಗತಿಕ ಆಸ್ತಿಯ ಅಂತಸ್ತು ಸತಿ ಸಂಸಾರವನ್ನೆಲ್ಲ ತೊರೆದು ಹಾಕಿ ಬರೀಗ ಎಂದಿರುವುದನ್ನೇ ಆ ಶಿವನಿಗೆ. ಈ ನಿಮ್ಮ ಸ್ಥಿತಿಯನ್ನು ಕಂಡು ನಾನು ಯಾವ ರೀತಿ ತಿಳಿಸಿಕೊಂಡಿರಲಿ ಹೇಳಿ? ಸತಿಯ ಕೈ ಹಿಡಿದು ಈ ಭಾರತ ಮಣ್ಣಿನ ಮಗನಾಗಿ ನೀವು ಬೆಳೆದು ಬಂದಿದ್ದೀರಿ. ಅದು ಬೇರೆ ಈಗ ನಿಮ್ಮ ಸತಿಗೆ ಈ ರೀತಿ ಮಾತಾಡೋದು ಸರಿಯಲ್ಲ. ಸರಿ, ನೀವೇ ಒಂದು ಸಾರಿ ಹೇಳಿದಿರಿ, ದುಷ್ಟನ ಮಾಡುವ ಈ ಕೂಟಕ್ಕೆ ನಾವು ಹೆದರಬಾರದು, ಧೈರ್ಯವಾಗಿ ಸಂಸಾರ ಸಾಧಿಸಬೇಕು ಅಂತ. ಅದನ್ನು ಆಗಲೇ ಮರ್ತು ಬಿಟ್ರ ಸ್ವಾಮಿ? ನನ್ನನ್ನು ಮುಟ್ಟಿಸಿ ರಕ್ಷಿಸಬೇಡ. ಕೆಟ್ಟ ಸೂರ್ಯ ಎಂಬ ಗೋಪುರವನ್ನು ಸಂಹಾರಕ್ಕಾಗಿ ನೀನು 10 ಅವತಾರ ಎತ್ತಿ ಬಂದಂತೆ ಇಂದು ನಮ್ಮ ಜೀವನವನ್ನೇ ಹಾಳು ಮಾಡಿದ ಪಾಪಿಗಳ ಸಂಹಾರಕ್ಕಾಗಿ ನೀನು ಬರಬಾರದೆ. ಹಿಂದೆ ಪ್ರೀತಿಯನ್ನು ಹೊತ್ತವಿದಾಗ ರಾಮನಾಗಿ ಬಂದು ರಕ್ಷಣೆ ಮಾಡಿದೆ. ದ್ರೌಪದಿ ಶೀಲ ಹರಣವಾಗುವಾಗ ಶ್ರೀಕೃಷ್ಣನಾಗಿ ಬಂದು
ಬರಬಾರದು. ದೇವರೇ, ನನ್ನಂತ ಹೆಣ್ಣಿಗೆ ಕಷ್ಟ ಕೊಟ್ಟು ನೀನು ಸಂತೋಷದಿಂದ ಕುಳಿತುಕೊಂಡಿದ್ದೀಯ. ಈ ಪ್ರಪಂಚದಲ್ಲಿ ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪೆ. ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪೆ. ನನ್ನದ ತಪ್ಪ, ನಿನ್ನದು ತಪ್ಪ. ಹುಟ್ಟಿಸಿದ ಬ್ರಹ್ಮನ ತಪ್ಪು. ನನ್ನದು ತಪ್ಪ, ನಿನ್ನದು ತಪ್ಪ. ನನ್ನದು ತಪ್ಪ, ರಾತ್ರಿ ಡ್ಯೂಟಿ ಇಂತ ಸಾವುಕಾರ ಮನಿ ಮಠ ಮರೆತು ಬರೀ ಇವನು ಗಾಡಿ ಕಂಟಾನ ನೋಡೋದಾಯ್ತು. ನನ್ನ ಬಾಳೆವು ಒಂದ್ ವಾರ ಆಯ್ತು. ಚನ್ನಿ ಮುಖ ಅಂದ್ರ ದೇವಲೋಕದ ಅಕ್ಷರ ನೋಡ್ದಂಗ ಆಗೈತೆ. ಎಷ್ಟು ಬೇಯಿಸಿದ್ದೆ ನಿನ್ನ ಸವಾಸ ಮಾಡಿ ಮಾಡಿ ಸೊರಗಿ ಸಾಯಕತ್ತೀನಿ. ಏನ್ ಕೊಡದ ಎಲ್ಲಾ ಕೊಟ್ಟು ಬಂದಿ ನೋಡು. ಕೊಟ್ಟು ಬಂದ್ಯಾ? ನಾನೇ ಕೊಟ್ಟು ಬಂದೆ. ಯಾರಿಗೆ ಕೊಟ್ಟು ಬಂದಿ? ಇದೇ ನೋಡ್ರಿ ಇದು ಇದನ್ನ ಊರಿಗಿರುವಾಗ ಅಂತಾರ. ಅಲ್ಲಿ ಯಾಕೆ ಹೋಗಿದ್ದಿ? ಇಲ್ಲಿ ಯಾಕೆ ಹೋಗಿದ್ದಿ? ಮಾಡಕ್ ಅಲ್ಲೇನು ಮಾತಾಡ್ಬೇಕಾಯ್ತು. ಮೂಡ ಯಾರಿಗೆ ಏನು ಕೊಡಂದ್ಯ? ನಾನು ಮನೆಗೆ ಹೋಗಿದ್ನ, ನೀನ್ ಇದ್ದಿಲ್ಲ. ಅಲ್ಲೇ ನಿಮ್ಮ ಅಪ್ಪನ ಕೈಯಾಗ ಕೊಡ್ಬಂದಿಲ್ಲ. ಕಡ್ಡೆ ಬೇಳೆ ಅಕ್ಕಿ ಸಕ್ಕರೆ ಗೋಧಿ ನೀನೆಲ್ಲ ಕೊಟ್ಬಂದಿಲ್ಲ. ಅಯ್ಯೋ ಸಾಕು ಮುಕ್ಕೋ ನಿನ್ನ ಭಾಷಣ. ನೀನಿನ ಗಂಡನ ದಂಡಿನ ಬ್ಯಾಂಡ. ಅಯ್ಯೋ ಬಂಗಾರಿ ತೊಗರಿ ಬೇಳೆ ಉದ್ದಿನ ಬೇಳೆ ತಾಂಡಿ ನಾನೀಗ ಪಡ್ಕೊಂಡ್ಲಿ. ನನಗ ಅದೆಲ್ಲ ಬೇಡ, ನನಗ್ ಕೊಡು ಬಾ. ಅಯ್ಯೋ ನಾವು ಬಂಗಾರಿ ನಿನಗೆ ಕೊಡೋದ್ರ ಸಲುವಾಗಿ ಹುಬ್ಳಿ ಧಾರವಾಡ ಗದಗ ಬೆಟ್ಟಿಗೇರಿ ದಾವಣಗೆರೆ ತಿರುಗಿ ಬಂಗಾರಕ್ಕ ಕುಡ್ಸ ಹುಡುಗಾಗಿ ಬಂದಿನ ಬಾರಿ ನನ್ನ ಸಿಂಗಾರದ ಸುಂದರಿ. ನನ್ನ ಚೆಲುವ ಚಂದ್ರಾಂಗ, ನೀನ್ ಎಷ್ಟು ಉಡುಪಿಲೆ ಬಂದೆ ನಾನು ಗೊತ್ತಿದ್ದಿಲ್ಲ ಬಿಡು. ಎಷ್ಟು ಉಡುಪಿಲೆ ಬಂದೆ ಆದ್ಮೇಲೆ ಯಾರು ಯಾಕೆ ಬಿಡ್ಬೇಕು? ಬೇಗ ಬಂದು ಈ ಚಂದಿನ್ಯಾಗ ಹೊತ್ತಿ ಕುಣಿಸಬಾರ್ದ ನನ್ನ ರಾಜ್ಯ. ಇವತ್ತು ನನ್ನ ಸಲುವಾಗಿ ಸೌಕಾರನ ಮನೆ ದುಡ್ಡು ಕ್ಯಾನ್ಸಲ್ ಮಾಡಿ ಬಂದಿನಿ. ನೋಡಿ ಬಂದ್ರೆ ಮನೆಗೆ ಹೋಗೋಣ ಬಾ ಮಾತು.
ಅಯ್ಯೋ ಅಯ್ಯೋ ಅಣ್ಣ ನಮ್ಮ ನೀ ಮುಂದೆ ಅವನ್ನೆಲ್ಲ ಸುಳ್ಳು ಹೇಳ್ಬರ್ತೀನಿ ಯಾಕೆ ಬಂದ ಅಪ್ಪ ಡ್ಯಾಡಿ ನಾನು ನನಗೆ ಬೇಕಂದ್ರೆ ಬೇಕು ನನಗೆ ಬೇಕಂದ್ರೆ ಬೇಕು ನಾನು ನಿನ್ನ ಬಿಡಲ್ಲ ಏನ್ ಬೇಕು ಬರಬರ ಹೇಳವ ಮಗ ನನಗೆ ಬೇಕಂದ್ರೆ ಬೇಕು ಇವತ್ತು ನಾನು ನಿನ್ನ ಬಿಡೋದಿಲ್ಲ ಏನ್ ಬೇಕು ಹೇಳುವ ಏನ್ ಬೇಕು ಅಂತ ಕೇಳೋದಕ್ಕೆಲ್ಲ ಏನ್ ಬೇಕು ಬರಬರಿ ಹೇಳೋ ಮಾಡಬೇಕು ಗಂಡ ಬೇಕು ಅಂತ ಕೇಳ್ತೇನಯ್ಯಪ್ಪ ಬೇಕೇ ಬೇಕಲ್ಲಿ ಗಂಡ ಅಲ್ಲಯ್ಯಪ್ಪ ನನ್ನ ಗೆಳತಿಯರೆಲ್ಲ ಮದುವೆಯಾಗಿ ಮನೆಗೆ ಮೂರ್ ನಾನು ಹೊಡ್ಕೊಂಡು ಕುಂತಾರ ಇನ್ನೂ ನಡ್ಕೊಳ್ಲಿಕ್ಕೆ ತಾಯಿನೂ ಇಲ್ಲ ಎದಕ್ಕೆ ಕಡ್ಕೊಂಡು ನಿನ್ನ ನನ್ನ ಅಂತೀನಿ ಯವ್ವ ಮಗಳ ಹೇಳೋ ಯಪ್ಪ ಯವ್ವ ಯಪ್ಪ ಯಪ್ಪ ನಿನ್ನ ಆಡೋ ತಪ್ಪಿಗೆ
ತಪ್ಪಾಗಿತ್ತವ ದೇವರನಿಗೆ ತಪ್ಪಾಗಿತ್ತು. ಈ ತಪ್ಪಿಗೆ ಯಾರ ಇಷ್ಟು ಮಂದಿ ಆಗೊಬ್ಬ ಚಲೋ ಹೊಡೆದ ನೋಡಿ ನೀನು ಮದುವೆ ಮಾಡ ಅತ್ಯಾಕ 26 ಆದ್ ಬಿಡ. ನಾವು ಹಿಂಗೆಲ್ಲ ಮುಗಿದೋಗೈತೆ ನಮ್ದು ಇವಾಗ ಚಲೋ ಆಗೈತೆ. ಚಲೋ ಆಡ್ಬೇಕಂತ ಮತ್ತೆ 27 ವಯಸ್ಸಾದ್ಮೇಲೆ ಹೋಗ್ಬಿಡ್ಬೇಕು ಮಣ್ಣೊಳಗ. ನಮ್ಗ್ ಒಳಗ್ ಕಾಡ್ತಿರಲ್ಲ, ನೀವು ಮಾಡಲ್ಲ ನಮಗೂ ಮಾಡಕ್ ಬಿಡೋದಿಲ್ಲ ಅದು. ಇನ್ನ ಮಾಡಿ ಏನು ಕಲ್ಸು ಯಾವ್ದೋ ಅದ್ರ ಕಲ್ಸು ಏನಾದ್ರು ಬಂದು ಕಲ್ಸ್ಬೇಕು. ಇದು ಗಂಡದೆಲ್ಲೋ ನನ್ನ ಗಂಡ ಎಲ್ಲ ನೋಡವ ನಿಮ್ ಮದುವೆ ಆಗವ ಗಂಡ ಮನೆ ಬಂದು ಕುಂತಾನ. ಬಾಳ ಬರ್ಲ ಬಾಯ್ ಬರ್ಲ ಆ ಕಡೆಗೂ ಸಿಗಲ್ವಾ ಈಗ ಮನೆಗೆ ಹೋಗು. ಸೀದಾ ಮನೆಗೆ ಹೋಗಿ ಸಿಗ್ತಾನಿಲ್ಲ. ಅಲ್ಲ ನನಗೆ ಗಂಡಿಲ್ಲ ಅಂದ್ರೆ ನಾನು ಬಂದ್ಬಿಟ್ಟು ಕರ್ಕೊಂಡು ಎಲ್ಲಿ ಕರ್ಕೊಂಡ್ಬಿಡ್ತು ಮನೆಗೆ. ಬಂದ್ಬಿಡ ವರದಕ್ಷಿಣೆ ಒಬ್ಬ ಮಗಳ ವರದಕ್ಷಿಣೆ ಕೂಡ ಕಳ್ತಿಯಲ್ಲ ನೀನು ಒಂದು ಸಣ್ಣ ನೀನ್ ಜಲ್ದಿ ಹೋದ್ರೆ ನಾನು ಏನಾದ್ರು ಮಾಡ್ದು ಬಿಟ್ಟು ಅಯ್ಯೋ ನಿನ್ನ ಎಂತ ಮಾತು ಹೇಳಕತ್ತಿಯಲ್ಲ ಏನ್ ಮತ್ತೆ ಪೂರ ಇಷ್ಟು ವಯಸ್ಸಾಗೈತಿ ಹೌದಿಲ್ಲ 100 ಮನುಷ್ಯ ಕರೆದು ಮಾರ್ಬೇಕು ಅಂತ ಕಾಯಿ ಹರ್ಕೊಂಡು ನೋಡೋದೆ ಹುಳಿ ಏನಾರ ಕಡಿಮೆ ಅಂತ ಕಡಿಮೆ ಆಯ್ತು ಗಂಡು ಬಂದ್ರೆ ಕಾಣ್ತೀನಿ ಹೋಗೋದು ನಿನ್ನ ಮಗಳ ಮಗಳ ಮದುವೆ ಆತಪ್ಪ ಅಂದ್ರ ಮಗಳ ಮಕ್ಕಳಾಗಿ ತೊಡೆ ಮೇಲೆ ಒಬ್ಬ ಮೊಮ್ಮಗ ಕುಂತಂದ್ರ ಅಷ್ಟ ಸಾಕ್ರಿ ಜೀವನದಾಗ ಇನ್ನೊಂದೇಗ್ರಿ ಮುದ್ದೆಗಿಡ ಬೇಡ ಯಾವ್ದೋ ಬೇಡ ಸಂತೋಷವಾಗಿ ಆಡ್ಕೊಂಡು ಕುತ್ಕೊಂಡ್ಬಿಡ್ರಪ್ಪ ಎಲ್ಲ ಆಟ ಬಿಡ್ರ ಕಲ್ಸಕ್ ಹೋಗ್ಬಾರ್ದು ಯಾವ ವಯಸ್ಸಿಗೆ ಏನಾಗ್ಬೇಕು ಆಗ ಆಟ ಅವಸರ ಪಡ್ಬಾರ್ದಪ್ಪ. ಚಂದ್ರಕೇತಿ ತಾಯಿಯನ್ನು ಕಳೆದುಕೊಂಡು ತಬ್ಬಲೆಯಾಗಿದೆ ನನ್ನನ್ನ ನೀನೇ ತಾಯಿಯಾಗಿ ಹಾಲು ಉಣಿಸಿ ಬೆಳೆಸಿ ಈಗ ಕೊಲೆವಾಹಕಿಯಾಗಿಯೇ ತಂದೆ ಇಲ್ಲದಿದ್ದರೆ ಅಣ್ಣನಿದ್ದಾನೆ ಎಂಬ ಒಂದೇ ಒಂದು ಹಂಬಲದಿಂದ ಕುಂಭವೀಣಿಯ ಮಗನ ಹೆಂಡತಿಯಾದೆ. ಆದ್ರೆ ಈಗ ಅಣ್ಣನೂ ಇಲ್ಲ, ಗಂಡನೂ ಇಲ್ಲ. ಗಂಡ ಇಲ್ಲದಿದ್ದರೂ ಪರವಾಗಿಲ್ಲ, ನನ್ನ ಹಿರಿಮಾವನಿದ್ದಾನೆ ಎಂದು ತಿಳಿದುಕೊಂಡೆ. ಆದ್ರೆ ಈಗ ಅವನು ನನ್ನಿಂದ ದೂರವಾಗಿ ಹೋಗ್ಬಿಟ್ಟಿದ್ದಾನೆ. ಹೇಗಾದ್ರೂ ಮಾಡಿ ಕಟ್ಟಿಗೆಯನ್ನಾದ್ರೂ ಮಾಡಿ ಈ ನನ್ನ ಜೀವನವನ್ನ ಸಾಗಿಸಬೇಕಾಗಿದೆ. ನಿಲ್ಲು. ನೋಡ್ರೆ ಸುಖ ಪಡಬೇಕೆಂದ ಹೋದ ಅಕ್ಕಿ ನಿಮಗೆ ದಕ್ಕದ ಹೋದ ಸುಖಾರು ಬೇಡವಂತೆ ನನ್ನನ್ನು ಕೂಗಿಬಿಡಿ, ನಾನು ಇಲ್ಲೇ ಮರುವಲ್ಲಿ ನಿಲ್ಲುತ್ತೇನೆ. ನನಗೆ ಗೊತ್ತಿಲ್ಲದ ನನ್ನ ತೋಟದಲ್ಲಿ ಗರಿ ಬಿಚ್ಚಿ ಹಾಡಿ ಕುಳಿತಿದೆಯಲ್ಲವೇ ನಾ ಬೇಯಿಸಿದ ನವಿಲು.
ಈ ನವಿಲಿನ ನಡಿಗೆ ಕಂಡು ಗಿಡ ಕೂಡ ಬಾಯಿ ಬಿಡುವಂತಿದೆ. ಬರೀ ಗದಿರಿದಾಗ ಇವಳ ಗಿರಿ ಒಳಗಿನ 7 ರೂಪದ ಬಣ್ಣ ವರ್ಣಕಾರವಾಗಿ ಮುತ್ತಿಗೆ ಹಾಕಿ ಬಿಟ್ಟಿದೆ ಕಾಳ, ಸುತ್ತಿ ಮುತ್ತಿಗೆ ಹಾಕಿ ಬಿಟ್ಟಿದೆ. ಸ್ವಲ್ಪ ಮರೆಯಾಗಿ ನಿಲ್ಲು, ಅರೆಯದ ಬಾಲ ಸುಖ ತೀರಿಸಿಕೊಂಡು ಬರುವುದು. ಶ್ರೀಮಂತ ರುದ್ರೇಗೌಡ್ರು, ಬನ್ನಿ ಬನ್ನಿ, ಏನ್ ಕೆಲ್ಸ? ಮಹತ್ವದ ಕೆಲಸ ಇದೆ ಯಮುನ. ಬಿಸಿಲಿಗೆ ಬಾಯಾರಿ ಬಂದ ಈ ರಸಿಕನಿಗೆ ನಿನ್ನ ಬಾವಿಯಲ್ಲಿ ನೀರು ಕುಡಿದು ಹೋಗಬೇಕೆಂದೇ ಆಸೆಯಿಂದ ಓಡೋಡಿ ಬಂದ ಅಷ್ಟೇ. ನೋಡಿ ಶ್ರೀಮಂತ, ನೀವು ಆಸೆ ಇಟ್ಟುಕೊಂಡಿರುವ ಈ ಭಾವಿ ಗಂಡನ ಪೂಜೆಗೆ ಸಿದ್ಧವಾಗಿದೆ ಅಂತ ನೀವು ತಿಳಿದುಕೊಳ್ಳಿ. ಆ ನಿನ್ನ ಗುಲಾಬಿಯ ಮಲ್ಲಿಗೆ ಹೂವಿನ ಸುವಾಸನೆಗೆ ಎಳೆ ಬಿಚ್ಚ ಹಾಡುವ ನಾನೊಬ್ಬ ಮಿಡಿನಾಯಕನೆಂದು ತಿಳಿಯಿತು. ನೋಡಿ ಶ್ರೀಮಂತೆ, ಅಷ್ಟೊಂದು ಸುಲಭವಲ್ಲ ನೀವಾಡುವ ಮಾತು. ಅದು ಅಲ್ಲದೆ ಪತಿಯೇ ಪರಮಾತ್ಮ ಅಂತ ತಿಳಿದುಕೊಂಡಿರುವ ಈ ಹೆಣ್ಣಿಗೆ ಆ ನಿಮ್ಮ ಮಿಡಿನಾಗರ ಏನೂ ಮಾಡಲಾರ್ದು ಅಂತ ನೀವು ತಿಳಿದುಕೊಳ್ಳಿ. ಮಾಡಿ ತೋರಿಸಬೇಕೆಂದೇ ಎಳೆ ಬಿಚ್ಚಿ ಓಡಿ ಬಂದಿರುವ ಯಮನ ನೀನಿದ್ದ ಸ್ಥಳವನ್ನು ನೋಡಿ. ನೋಡಿ, ಎಚ್ಚರವಿருந்து ಕೆಚ್ಚದೆ ಮುಂದೆ ಮಾಡಿ ನೀನೇನಾದ್ರೂ ನನ್ನನ್ನು ಮುಟ್ಟೆ ತಿರುತ್ತೆ ಎಂದು ಒಂದು ಹೆಜ್ಜೆ ಮುಂದಿಟ್ಟು ಬಂದದ್ದೇ ಆದ್ರೆ ಹೊರಗೆ ಹೋಗುವನಂತೆ ಗಂಡುಗತ್ತೆ ಹಾಕಿ ನಿನ್ನ ಈ ಶಿರವನ್ನೇ ಕಡ್ದು ಹಾಕಬೇಕಾಗತ್ತೆ. ನೀನೇ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚಿ, ನಿಮ್ಮಪ್ಪ ನಿನ್ನಂತೆ ಹಾರಾಡಿ ಕೊಲೆಯಾಗಿ ಸತ್ತು ಹೋದ ಯಾರದೋ ಕೈಯಲ್ಲಿ. ಈ ಗೌಡನ ಶಿರ ಕಡಿಯಲೆಂದು ಬಂದ ಆ ನಿನ್ನ ಗಂಡ ಗಂಡರಾಗಿ ಜೈಲಿಗೆ ಸೇರಿದ ನನ್ನ ಕೈಯಲ್ಲಿ. ರೈತರೆಲ್ಲರೂ ವಾರಿಯಾಗಿ ಬೆಳೆದಿರುವ ನಿನ್ನ ಮಾವ ಹೆಂಡತಿ ಸೊಸೆಯಿಂದ ದೂರವಾಗಿ ಭಿಕ್ಷೆ ಪಾತ್ರ ಇರುವ ಈಗ ನನ್ನ ಗಂಡನೇ ದೇವರೆಂದು ಕೆಂಡು ತಿರುಗಿ ಮಾತನಾಡಿದರೆ ಬಂಡೆಗೆಟ್ಟ ಸೂಳೆಯಾಗಿದೆ ನನ್ನ ಕೈಯಲ್ಲಿ. ನಿನ್ನಂಥವನ ಕೈಯಲ್ಲಿ ಭಾಂಡಗೆಟ್ಟ ಸೂಳೆ ಆಗೋದಕ್ಕೆ ನಾನೇನು ಷಂಠನ ಹೆಂಡತಿ ಅಲ್ಲ. ಕುಡಿ ಹಾಲು ಕಡಿದು ಗಂಡುಗಟ್ಟೆ ಹಾಕಿ ನಿಮ್ಮಂಥ 100 ಪುಂಡರ ಶಿರ ಕಡಲಿಕ್ಕೆ ನಿಂತಿರುವ ಶಕ್ತಿಯ ಹೆಂಡತಿ ನಾನು. ಇದನ್ನೆಲ್ಲ ಲೆಕ್ಕಿಸದೆ ನೀನೇನಾದ್ರೂ ಮುಟ್ಟೇತಿರುತ್ತೆ ಎಂದು ಮುಂದಡಿಟ್ಟು ಬಂದದ್ದೇ ಆದ್ರೆ ಮೆಟ್ಟಿಲೆ ಹೊರತಾಟಿರಬೇಕಾಗತ್ತೆ. ಎಚ್ಚರ. ಸುಂದರ ಗಂಡನ ಎನಿಸಿಕೊಂಡಿರುವ ಈ ರುದ್ರೇಗೌಡನ ಕೈಯಲ್ಲಿ ಚಂಡಿಯ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ, ನಿನ್ನ ಬಂದ ಗಂಡನಿಗೂ ಸಾಧ್ಯವಿಲ್ಲ. 16,000 ಹೆಂಡತಿ ನಾಳುವ ಆ ಕೃಷ್ಣನಂತೆ 100 ಜಾತಿಯ ಹೆಣ್ಣನ್ನಾಳುವನು ಈ ರುದ್ರೇಗೌಡ. ಕಣ್ಣಿಟ್ಟ ಹೆಣ್ಣನ್ನು ಸೀಲ ಕೆಡಿಸಿದ ಬಿಡುವನಲ್ಲ ಈ ಚಲನಂತೆ ಮಲ್ಲ. ನಿಮ್ಮನೆ ಅಟ ಹಿಡಿಯಬೇಡ, ಅಟ ಹಿಡಿದು ದುಃಖಕ್ಕೆ ಈಡಾಗಬೇಡ. ನನ್ನ ಕೈಯಲ್ಲಿ ಒಲಿದರೆ ನಾ ರುದ್ರೇಗೌಡ, ಒಲಿದಿದ್ದರೆ ಭದ್ರೇಗೌಡ. ಬೇಗನೆ ಬೆಳೆಸು ನಿನ್ನ ದೇಹ ಸುಖ. ಸಿಕ್ಕ ಹೆಣ್ಣಿಗೆ ಕೈ ಮಾಡಿ ಕರೆದಂತೆ ನೀನೇನಾದ್ರೂ ಈ ಗಂಡುಳ್ಳ ಗಟ್ಟಿಗೆ ಕೈ ಮಾಡಲು ಮುಂದೆ ಬಂದದ್ದೇ ಆದ್ರೆ ವ್ಯಕ್ತಿಗೆ ಇರುವ ಈಗಿನ ಕಾಮ ಪಿತ್ತವನ್ನ ಕೆಳಗಿಳಿಸಬೇಕಾಗತ್ತೆ. ಎಚ್ಚರ. ನೀನು ಎಷ್ಟು ಬಿತ್ತಿ ಬಿತ್ತಿ ಹತ್ತು ಕಣ್ಣೀರಿಟ್ಟರು ಕೈ ಬಿಡೋರಾಯಿ ರುದ್ರೇಗೌಡ. ನಿಮ್ಮನ್ನು ಒಪ್ಪಿಕೊಂಡು ನನ್ನನ್ನು ಸೇರಿ ಎಂದರೆ ಈ ಶ್ರೀಮಂತನ ಸತಿಯಾಗಿ ಬಾಳುವೆ ಈ ಸಮಾಜದಲ್ಲಿ. ಆ ನಿನ್ನ ಶ್ರೀಮತಿಗೆ ಕೇವಲ ನಾವು ಮೆಟ್ಟಿರುವ ಮೆಟ್ಟಿನ ಸಮಾನ ಕಣೋ. ಮಾಡ ಎಲ್ಲ ಹೀನ ಕೃತ್ಯವನ್ನ ನೀನು ಮಾಡಿ ಈಗ ಮತ್ತೆ ನನ್ನ ಮೇಲೆ ಈ ರೀತಿ ಅಪವಾದನ ಹೊರಿಸ್ತಾ ಇದೆಯಲ್ಲ, ನಿನಗಾರು ಅಕ್ಕ ತಂಗೀರಿಲ್ವಿ? ಈ ರೀತಿ ಹೊರಸು ಮಾತು ಮಾತಾಡಕ್ಕೆ ನಾಚಿಕೆ ಆಗೋದಿಲ್ಲ?
ಏನೋ ಯಮುನ, ನೀನ್ ಈ ರೀತಿ ಹಾರಾಡಿ ಚೀರಾಡಿ ಮಾತಾಡಿದ ಆದ್ರೆ ನಿನ್ನ ಈ ಹೆದರಿಕೆಗೆ ಹೆದರುವ ಹೇಳಿ ಹೆಣ್ಣಲ್ಲ ನಾನು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನೀನೀಗ ನನ್ನ ಸುಮ್ಮನೆ ಬಿಟ್ಟು ಹೋದ್ರೆ ಸರಿ, ಎಲ್ದ ಹೋದ್ರೆ ಈಗ ನಿನಗೆ ಎಷ್ಟು ಮಂದಿ ಎದೆಗೋದಿದ್ದಾರೆ ಈ ಸಮಾಜದ ಜನ. ಸಮಾಜ ಇದೊಂದು ಮೂರ್ಖ ಸಮಾಜ. ಸಭೆಯೊಳಗೆ ದುಶ್ವಾಸನ ದ್ರೌಪದಿಯ ಸೀರೆ ಸೆಳೆದಾಗ ಏಕೆ ಮೂಕಾಗಿ ಕುಳಿತಿತ್ತು ಈ ನಿನ್ನ ಸಮಾಜದ ಜನ. ಭಾನುಮತಿ ಗಲ್ಲಕ್ಕೆ ಚಿತ್ರಸೇನ ಗಾಂಧರ್ವ ತನ್ನ ದಂತದಿಂದ ಮುದ್ರಿಸಿದಾಗ ಏಕೆ ಮೂಕಾಗಿ ಕುಳಿತಿತ್ತು ಈ ನಿನ್ನ ಸಮಾಜದ ಜನ. ಸೀತೆಯನ್ನು ರಾವಣ ವೇಷ ಬದಲಾಯಿಸಿ ಒತ್ತೊಯ್ದಾಗ ಏಕೆ ಮೂಕಾಗಿ ಕುಳಿತಿತ್ತು ಈ ನಿನ್ನ ಸಮಾಜದ ಜನ. ಅಂದಾಗ ನಿನ್ನ ಶೀಲ ಕೇಳಲಿಕ್ಕೆ ಯಾವ ಭಯವೂ ಇಲ್ಲ ಈ ಹುಲಿಗೆ. ಮತ್ತೆ ಎಂಥೆಂಥ ಗರತಿರ ಶೀಲಕ್ಕೆ ಕೈ ಹಾಕಿದರೋ ಪರಿಸ್ಥಿತಿ ಏನಾಗಿದೆ? ಅವರೆಲ್ಲರೂ ಅಗ್ನಿಕೊಂಡದಲ್ಲಿ ಎಂದೋ ಆಹುತಿಯಾಗಿದೆ. ರೋಷದಿಂದ ಕಾಲ್ಗೆದಿರಿ ನಿಂತಿರುವ ಈ ಹುಲಿರಲ್ಲ ನಿನ್ನ ಶೀಲ ಕೆಡಿಸಿದ್ರೆ ಬಿಡುವನಲ್ಲ ಈ ಜಲದಂಕನಲ್ಲ. ಇವಳನ್ನು ಎಳೆದುಕೊಂಡು ನಡಿ ಆ ಗುಡ್ಡದ ದಾರಿಗೆ. ಬೇಡ ಕಾಳ, ಬೇಡ. ರೈತನೆಂಬ ಅರ್ಭಟದಿಂದ ಚೀರಾಡಿ ನನಗೆ ಎದುರಾಗಿ ನಿಂತಿಯಲ್ಲ, ಆ ಸೇಡಿನ ಕಿಡಿಯೊಂದು ಸೀರಿಯಾಗಿತ್ತು ಈ ನಿನ್ನ ಹೆಂಡತಿಯ ಶೀಲವನ್ನು. ಗಂಡು ಎಂದು ಹೇಳಿಕೊಳ್ಳುವ ಗಂಡನ ನಿನಗಿದ್ದರೆ ಮರಳಿ ಪಡೆದುಕೋ ಆ ನಿನ್ನ ಹೆಂಡತಿಯ ಶೀಲವನ್ನ. ಪಣಿರಾಜನ ಹಣೆಯೊಳಗಿರುವ ಪಾಷಾಣ ಪಾನಿ ಮಾಡಿ ಬದುಕಬಹುದು. ಈ ನಾಗರಾಜನನ್ನು ಕೆಣಕಿ ಯಾರು ಬದುಕಿಲ್ಲ, ಮುಂದೆ ಬದುಕುವುದು ಇಲ್ಲ. ಹಂತ ಹಂತವಾಗಿ ನನ್ನ ಮನಚಂಚಲ ಮಾಡಿದ ಆ ಗೌಡನೆಂದು ನನಗೆದುರಾಗಿ ನಿಂತರೆ ಇದೇ ಪಿಸ್ತೂಲಿಂದ ಅಂತ್ಯ ತಂದು ಬಿಡುವೆ ಅವನ ಪ್ರಾಣ ಪಕ್ಷಿಗೆ. ಈ ಗೌಡ ಕಣ್ಣಿಟ್ಟ ಹೆಣ್ಣಿನ ಜೊತೆ ತಿರುಗಿದರೆ ಈ ನಟಕೇಸರಿ ನಾಗರಾಜ ತಿರುಗುವನು ಅವನ ಹಣದ ತಿಜೋರಿಯನ್ನುಂಟ. ಏನದು ಕೈಯಲ್ಲಿ ಹಿಡಿದಿತ್ತು? ಹಣ ತುಂಬಿದ ಸೂಟ್ಕೇಸ್. ಏನು ಮಾಡಲು ಹೊರಟಿರುವೆ? ಅನ್ಯಾಯದಿಂದ ಕೊಬ್ಬಿ ಉಬ್ಬಿದ ನಿನ್ನ ಶ್ರೀಮಂತಿಕೆ ಹಣನ ಬಡವರಿಗೆ ಹಂಚುವುದಕ್ಕಾಗಿ. ಬಾಯಿ ಮುಚ್ಚು ಬಡವ, ನನ್ನ ಮನೆ ಅನ್ನ ತಿಂದು ನನಗೆ ಎದುರು ಮಾತನಾಡ್ತೀಯ? ನಿನ್ನ ಹುಟ್ಟಿ ಮೋಸಿ ಬಿಡ್ತದೆ. ಅದು ನಿನ್ನಂತ ಗೌಡನಿಗೆ ಎಂದೆಂದಿಗೂ ಸಾಧ್ಯವಿಲ್ಲ. ನನ್ನಿಂದ ಸಹಾಯ ಪಡೆದುಕೊಂಡು ದೊಡ್ಡ ಪುಡಾರಿ ಎನಿಸಿಕೊಂಡಿರುವ ನಿನ್ನ ಸೊಕ್ಕನ್ನು ಅಡಗಿಸುವುದಕ್ಕಾಗಿಯೇ ನಾನು ನಿನ್ನ ಮನೆಯಲ್ಲಿ ಕಾಲಿಟ್ಟಿದ್ದು. ಕೋಪ ತಾಪಗಳ ಮಧ್ಯದಲ್ಲಿ ನನ್ನೊಡನೆ ಭಾಗಿಯಾಗಿ ಶ್ರೀಮಂತಿಕೆ ರಾಶಿಯನ್ನು ಮುಗಿಲೆತ್ತರ ಕೊಡಿಸಿದ್ದೇನೆ. ನನಗೆ ನೀ ಮಾಡಿದ ಅನ್ಯಾಯಕ್ಕಾಗಿ ಅದನ್ನೆಂದು ಕತ್ತೊಯ್ಯುತ್ತಿದ್ದೇನೆ.
ಗಂಡಸ್ತನದ ಬೇರು ನಿನಗಿದ್ದರೆ ತೆಗೆದುಕೋ ಇದನ್ನು. ನನಗೆ ಗಂಡಸ್ತನಕ್ಕೆ ಸವಾಲು ಹಾಕಿದ ಬಲ್ಲ ನನ್ನ ಮಗನೇ, ರಂಡೆಯಾದ ನಿನ್ನ ತಾಯಿಯಿಂದ ದೂರಾಗಿ ನಾ ತಿಂದ ಉಗುಳಿದ ಎಂಡಲನ್ನು ನೆಚ್ಚಿದ ನಾಯಿ ನನ್ನ ಮನೆ ಕದಿತಿದೆ ಎಂದು ನಾನು ನಂಬಿರಲಿಲ್ಲ. ಮಿಸ್ಟರ್ ನಾಗರಾಜ್, ಈ ಸಿಂಹದ ಮರ್ಯಾದೆಯನ್ನು ಹೋರಾಡಿ ನೆಗೆದು ಬಿದ್ದು ಸಾಯಬೇಡ. ಹಣ ಕೊಟ್ಟು ಇಲ್ಲಿಂದ ಹೋಗಿಬಿಡು. ಇಲ್ಲವಾದರೆ ಇಲ್ಲಿವರೆಗೂ ನೀನು ಮಾಡಿದ ನೀತ ಕೆಲಸ ಎತ್ತು ಬಿಸಾಕುವೆ ಈ ಸಮಾಜದಲ್ಲಿ. ಸಮಾಜ ಸಮಾಜ ಅರ್ಥವೇ ವಿಚಿತ್ರವಾಗಿದೆ ಗೌಡ. ನಾವೇ ನಮ್ಮ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಮಾಡಿಕೊಂಡಿದ್ದು ಈ ಸಮಾಜ. ಈ ಸಮಾಜದಲ್ಲಿ ಹಣ ಹೊಂದಿದ್ದರೆ ಸ ಎಂಬುದು ಸತ್ತು ಹೋಗಿ ಮಜ ಮಾತ್ರ ಉಳಿದು ಬಿಡುತ್ತದೆ. ಅದೇ ಹಣವಿಲ್ಲದಿದ್ದರೆ ಮಾ ಎಂಬುದು ಸತ್ತು ಹೋಗಿ ಸಜ ಮಾತ್ರ ಉಳಿದು ಬಿಡುತ್ತದೆ. ಇಲ್ಲಿಯವರೆಗೂ ನಾನಿಲ್ಲದೆ ನೀನು ಮಾಡಿದ ಕಾರ್ಯವನ್ನು ಕಣ್ತುಂಬ ನೋಡಿದೆ ಈ ಸಮಾಜ. ನೂರಾರು ಗರತಿಯರನ್ನು ಬಂಡಗೊಳಿಸಿದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ನ್ಯಾಯವಾಗಿ ಶಿವಶಕ್ತಿಯರ ಆಸ್ತಿಯನ್ನು ಎತ್ತಿ ಹಾಕಿ ಕಂಬಕ್ಕೆ ಕಟ್ಟಿ ಶಿವನ ಒಂದು ಕಣ್ಕಿತ್ತಿದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ಸಂಪೂರ್ಣ ಸಾಲ ತೀರಿಸಿ ಹೋದ ಸಪ್ತದೀಕನ ಹೆಂಡತಿಯ ಚೀಲ ಕೆಡಿಸಿ ಅವರ ಮನೆಗೆ ಬೆಂಕಿ ಇಟ್ಟಿದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ಸತಿ ಶಿರೋಮಣಿಯಾಗಿ ಬಾಳಬೇಕಿದ್ದ ಯಮುನೆಯ ಜೀವ ಗಳಿಸಿದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಹಾಳು ಸಮಾಜ. ಏನಾಗ ಸಮಾಜ ಎದುರಿಗೆ ಇಷ್ಟೊಂದು ಸಂಭಾವಿತ ಪ್ರಾಣಿಯಂತೆ ಭಾಷ ಮಾಡುತ್ತೀಯಲ್ಲ ಮಗನು. ನೀನು ಮಾಡಿರುವ ಶುಲ್ಕ ಕಾರ್ಯಕ್ಕೆ ಕಲ್ಲಾಕಿ ಮುಚ್ಚಿ ನನ್ನ ಕೆಲಸಕ್ಕೆ ಊಟಿ ಮಾಡ್ತೀಯ ಮಗನ. ಸತ್ಯ ಶಿರಮುನೆ ಯಮನೆಯ ತಂದೆ ಕೊಲೆ ಮಾಡಿಸಿದಿ. ಬಂದ ಪವಿತ್ರ ಅಂತ ತುಂಬಿದ ಅವರಲ್ಲಿ ಮಲಗಿ ಶೀಲವಾಸವಾಗಿ ಅವರನ್ನು ಮಲಗಿ ಅವರನ್ನು ದೂರ ಮಾಡಿಸಿದ ಇನ್ನಂತ ಕೆಟ್ಟ ಕೂಳೆ ಮಗ. ಏ ಗೌಡ, ಅದಕ್ಕೆಲ್ಲ ಕಾರಣ ನೀನಾಗಿ ನನ್ನಂತವರಿಗೆ ದಾರಿ ತೋರಿಸಿದೆ. ಈಗ ಕಳ್ಳರ ಕಳ್ಳ ನಾನಾಗಿ ನಿನ್ನನ್ನು ಮುಳ್ಳು ತಂತಿ ಬೇಲಿಗೆ ತೂಗು ಹಾಕಲಿಕ್ಕೆ ಛಲತಟ್ಟು ನಿಂತಿರುವೆ. ಸುಮ್ಮನೆ ಹಣದಾಸೆಗೆ ಬೀಳದೆ ಒಳಗೆ ಹೋಗಿಬಿಡು. ಇಲ್ಲವಾದರೆ ಇದೇ ಬಿಸಿಲಿನಿಂದ ಅಂಚು ತಂದು ಬಿಡುವೆ ನಿನಗೆ. ನನ್ನ ಪಂಜರದೊಳಗೆ ತಿಂದು ಹಿಂದು ಬೆಳೆದಗಿ ನನ್ನಿಂದ ತಪ್ಪಿಸಿಕೊಂಡು ಹೋಗುವುದು ಸಾಧ್ಯವಿಲ್ಲ. ನಾಗ ನನ್ನ ಕೈಯಲ್ಲಿ ಆಳಾಗಿ ದುಡಿದು ನನ್ನ ಕಣ್ಣಲ್ಲಿ ಮಣ್ಣಾಕಿ ಆಡಿಲ್ಲ ಎಲೆ ಬೆಳ್ಳಕ್ಕಿ ಮರಿಯೇ. ನಿನ್ನ ಕುಕ್ಕು ಎಷ್ಟು ಉದ್ದ ಬೆಳೆದಿದ್ದರೂ ನಾನು ನಿನ್ನ ರೆಕ್ಕೆ ಕಿತ್ತಿ ಆಟ ಆಡಿಸ್ತೀನಿ. ತಾಳ ಮಗನೇ ಈ ಗೌಡನ ಒಡೆತವನ್ನ. ಅಮ್ಮ ಎಲ್ಲಿದ್ದಾರೆ ನನ್ನ ಅಮ್ಮ? ಸುಮ್ಮನೆ ಯಾಕೆ ನನ್ನ ಜೊತೆಯಲ್ಲಿ ತಿಂದು ಸಾಯಬಾರದು? ಮರಿ ನಿನ್ನ ಕೆಲಸಕ್ಕೆ ರಾಜನಾಮ ನೀರು ಹಣ ತುಂಬಿದ ಸುರಿಕೆ ತನಗೆ ಒಪ್ಪಿಸಿದ್ದರೆ ನಿಮ್ಮಮ್ಮ ನಿಮ್ಮ ಮಣ್ಣಿಗೆ ಬರುತ್ತಾರೆ. ಜೋಕೆ ಮರಣ ಸಮೀಪಿಸಿದಾಗ ಮಾತು ಹೋಗುವುದು. ನಿಜ ಏಕೆ ಇಲ್ಲ ಸುತ್ತಾಕೆ. ನಿಮ್ಮ ದೀಪನ ನೀವೇ ಕಳ್ಕೊಂತೀರಲ್ಲ. ನೀನಾಗ ಬಂದಲ್ಲಿ ನಿಮ್ಮ ವಿಷಯನ ಕೇಳಕ್ ಬಂದೆ ಗೌಡ್ರೆ. ಏನಂದ್ರೆ ಅಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಕೇಳಕ್ ಬಂದೆ ಗೌಡ್ರೆ. ಇದೊಂದು ಸಲ ಇವನ್ನ ಬಿಟ್ಬಿಡ್ರಿ. ಮುಂದೆ ಇವನಿಂದ ಏನಾದರೂ ಅನಾಹುತವಾದರೆ ಇದಕ್ಕೆ ಜವಾಬ್ದಾರಿ ನೀನೇನಾ? ಆ ಒಳಕ್ಕೆ ನಾಯಿದ್ದೇನೆ. ನೀರು ಬೇಕಾಗಿಲ್ಲ, ಬಸ್ಸು ಬೇಕಾಗಿದ್ದಾನೆ. ಆ ಜವಾಬ್ದಾರಿ ಅವಶ್ಯಕತೆ ಇದೆ ಅಂದ ನಾನು ಇಲ್ಲಿಗೆ ಬಂದದ್ದು.
ಗೌಡ, ನಮ್ಮ ಗುಂಪಿನಲ್ಲಿ ಇದೊಂದು ಬೋಧದಂತ ತಿಳಿದು ಹೋಗಲಿ, ಸುಮ್ಮನೆ ಬಿಟ್ಟು ಬಿಡಿ ಮನನ್ನು. ಅಷ್ಟು ಮಾಡ್ಬಿಡ್ರೆ. ಈ ಡಾಕ್ಟರ್ನ ಮಾತಿಗೆ ನಾನೆಂದೂ ತಪ್ಪಿ ನಡೆಯುವುದಿಲ್ಲ. ಮನೆ ಬಿದ್ದರೆ ಕಟ್ಟಬಹುದು, ಮನಸ್ಸು ಮುರಿದರೆ ಕಟ್ಟಲಾರದು. ಅವಶ್ಯ ಬಿದ್ದಾಗ ಮತ್ತೆ ನಮ್ಮ ಗುಂಪಿಗೆ ಬಂದ್ಬಿಡು ನಾಗರಾಜ್. ಅಣ್ಣ, ಹೂವಾಗಿ ಬರ್ತೀನೋ ಇಲ್ಲ, ಕೆಂಪಾದ ಕಾಯ್ದ ಕಬ್ಬಿಣವಾಗಿ ಬರ್ತೀನೋ ನೆನಪಿರಲಿ. ಈ ಬೇಟೆಯನ್ನು ಬಿಟ್ಟಿದ್ದು ನಮ್ಮದೇ ತಪ್ಪಾಗಿದೆ. ಇದು ನಮ್ಮ ಕಾಯಕಕ್ಕೆ ಎಲ್ಲೋ ಅಡ್ಡ ಬಂದಂತೆ ಕಾಣುತ್ತೆ. ಇದನ್ನು ಸಮಯ ನೋಡಿ ಮುಗಿಸಲೇಬೇಕು. ಹೌದು ಕಾಣ, ಈಗಂತೂ ಈ ಬೇಟೆಯಿಂದ ನಮ್ಮಿಂದ ಜಾರಿ ಹೋಯಿತು. ಅಂಬಾರಿ ಏರುವ ಈ ಕುರಿ ಮರಿಯನ್ನು ಸಮಯ ನೋಡಿ ಸುಟ್ಟಿ ತಿನ್ನಲೇಬೇಕು. ಅದಕ್ಕೆಲ್ಲ ನಾನು ಇದ್ದೀನಿ, ನೀನೇನು ಹೋಟೆಲ್ ಪಡೆಬೇಡ. ಅದನ್ನು ಇಷ್ಟಕ್ಕೆ ಮುಗಿಸ್ರಿ ಅಪ್ಪ. ಮೊದಲು ನಿಮ್ಮ ಪ್ರಕೃತಿ ಚೆಕ್ ಮಾಡಿಸ್ಕೋ ಬರೀ. ಜೈಲಿನಲ್ಲಿ 3 ವರ್ಷ ಕಳೆದ ಬಂದ ಶಕ್ತಿ ಪಂಜರದಿಂದ ಬಿಡುಗಡೆಯಾದ ಹುಲಿ. ಗೌಡ, ಮೊದಲು ನಿನ್ನ ಕೊನೆ. ಇಲ್ಲ ಇಲ್ಲ, ನನ್ನಿಂದ ದುಃಖದಿಂದ ಬಳಲುತ್ತಿರುವ ನನ್ನ ಅಣ್ಣ ಹತ್ತಿಗೆಯರನ್ನು ಕಾಣಲೇಬೇಕು. ಆನಂತರ ಗೌಡನನ್ನು ಹೊರಿಸಲೇಬೇಕು. ನಾಗ, ಸೋಲ, ರವಿ, ತಲಾಟಿ, ಛಲ ತೊಟ್ಟು ಬಂದ ಈ ಶಕ್ತಿಯಿಂದ ನಿಮ್ಮ 5 ಪ್ರಾಣಾಹರಣ, ನಂತರ ಜೈಲಿಗೆ ಪಯಣ. ಯಪ್ಪ, ದಣಿಯರ ನನ್ನ ಕಾಪಾಡ್ರಿ, ನನ್ನ ಕಾಪಾಡ್ರಿ, ನನ್ನ ಕಾಪಾಡ್ರಿ. ಆ ನಟಪರಾಶಂಬ ಶಕ್ತಿಯನ್ನು ಓಡಿ ಹೋದ. ಯಾರನ್ನ ಕಡಿಯಾಕೋನ, ಯಾರನ್ನ ಬಡಿಯಾಕೋನ, ಯಾರು ಹಿಡಿಯಾಕೋನ. ನನಗಂತೂ ಕೈಗಾರ ಬರ್ಬೇಕಪ್ಪ. ಹೆಂಗ್ ಕಾಪಾಡಪ್ಪ, ಹೆಂಗ್ ಕಾಪಾಡ್ರಿ. ಏನಾತ ಅಂತ ಕೇಳ್ತೀಯಲ್ಲೋ ಯಪ್ಪ, ನನ್ನ ಸಂಕಟ ನಿನ್ಗೇನ್ ಗೊತ್ತೈತೆ? ನಾ ಇರುವಾಗ ನೀ ಯಾಕೆದ್ರಿದ್ದ ಯಪ್ಪ ರವಿ ಸಾಹೇಬ್ರ, ಈಗ ಕೇಳ್ಕೊಂತ ಬಂದ್ರ ನೀವು ಒಂದ್ಯಾಡ ಬರ್ತಾವಲ್ಲೋ ಯಪ್ಪ, ಒಂದ್ಯಾಡ ಬರಗತ್ಯ. ಈ ರೀತಿ ನಡಗಿದರೆ ಏನಾಗುತ್ತೆ? ಯಾವುದಕ್ಕೂ ಧೈರ್ಯ ಇರಬೇಕು. ಯಾರಾದ್ರೆ ಹೆದರಿಕೆ ಹೇಳಿಗ ನಡಗ್ಲಾರ್ದು ನಿಂತು ಹೇಳ್ಬೇಕಂದ್ರೆ ಜೋಜೊಂದಾಗ ಬರಕೈತಿ. ಲಘುವನು ಹೇಳ್ಬೇಕಂದ್ರೆ ಒಂದು ಅಡ್ಡ ಬರಕೈತಿ. ಹೆಂಗ ಕಾಪಾಡ್ಲು ಅಪ್ಪ. ನಿನ್ನ ಮಾತು ಕೇಳಿದ್ರ ಗಟ್ಟಿ ಎದಿದ್ದ ಎದುರ್ಕೊಂತಾನ. ಹೆಂಗ ಎದುರ್ಕೊಂಡ್ಬಿಟ್ಟಲ್ಲೋ ಯಪ್ಪ. ಆ ಶಕ್ತಿಗೂ ನನಗೂ ಎದುರಿಕೆ ಬರಕತ್ತೈತು. ಏನು ಮಾಡೋದು? ಮೇಲಿಂದ ಆಧಾರ ಆ ರೀತಿ ಆಯ್ತು. ಇನ್ನಾದ್ರೂ ನಾವು ಅವರನ್ನು ಬಿಡುವುದಿಲ್ಲ. ಹೌದಪ್ಪ, ಈಗ ನನಗೂ ಹಂಗ ಅನ್ಸಕತ್ತೈತಿ. ನೀವೇನು ಹೆದರುವ ಕಾರಣವಿಲ್ಲ. ನೀವೆಲ್ಲರೂ ನನ್ನ ಮನೆಯಲ್ಲಿದ್ದು ಬಿಡ. ನಾನು ಅವನ ಮೇಲೆ ಯಾವುದಾದ್ರೂ ಕೇಸು ಹಾಕಿ ಅವನನ್ನು ಒದ್ದು ಲಾಕಪ್ಪಿ ಹಾಕಿ ಬಿಡುವನು. ಈಗ ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಅವಶ್ಯಪ್ಪ. ಪರವಾಗಿಲ್ಲಪ್ಪ ಸಾಹೇಬ,
ಧನ್ಯವಾದ. ಗೌಡ, ರುದ್ರ ತಾಂಡವ ನೃತ್ಯದ ಡಮರಿನ ತಾಳದಲ್ಲಿ ಕುಣಿಯುವ ಈ ಗಂಡು ಹುಲಿಗೆ ಸ್ನಾನ ಮಾಡಿ ಮನೆಯಿಂದ ಹೊರತಳ್ಳಿದೆಯಲ್ಲ, ಆ ಸೇಡಿನ ಕಿಡಿಯೊಂದು ದಗದಗಿಸಿ ಉರಿಯದ್ದು ನಿರ್ನಾಮವಾಗಬೇಕಾದರೆ ಹಿಂದುಳ್ಳಿ ನಿನ್ನ ಮಗಳಾದ ರಂಬೆಯನ್ನು ನನ್ನ ಕಾಮದಾಟ ಕೆಳೆದುಕೊಂಡು ಅವಳಿಂದಲೇ ನಿನ್ನ ಕೊಲೆ ಮಾಡಿಸಿ ನಿನ್ನ ಮನೆಯಲ್ಲಿಯೇ ನೆಲೆಯೂರಿ ನಿಲ್ಲದಿದ್ದರೆ ನನ್ನ ಹೆಸರು ಚೆಲುವೆಯ ಚಲದಂಕ ನಾಗರಾಜನೇ ಅಲ್ಲ. ಅಣ್ಣ, ಅತ್ತಿಗೆ, ಯಮುನಾ, ಯಾರು ಇಲ್ವಾ ಮನೆಯಲ್ಲಿ? ಎಲ್ಲರೂ ಎಲ್ಲಿಗೆ ಹೋಗಿ? ಈ ಶಕ್ತಿ ಜೈಲಿಗೆ ಹೋದನೆಂದು ತಿಳಿಸಿ ಏನಾದರೂ ಎಲ್ಲಿಯಾದರೂ ಹೋಗಿರಬಹುದೇ? ಇಲ್ಲ, ಹುಲಿ ಅಂತ ನನ್ನ ತಮ್ಮನು ತಿರು ಕಣ್ಣು ಕಿತ್ತಿಸಿಕೊಂಡು ಕೂಡಲಾದನಲ್ಲ ಎಂದು ಮನಸ್ಸಿಗೆ ತಾಪ ಮಾಡಿಕೊಂಡು ಎಲ್ಲಿಯಾದರೂ ಕಣ್ಮರೆಯಾದನು. ಶಕ್ತಿ ಸೆರೆಮನೆಗೆ ಹೋದ, ಶಕ್ತಿಯ ಮಡದಿ ನನಗೆ ಭಾರವಾದನಲ್ಲ ಎಂದು ಬೇರೆ ಮನೆ ಏನಾದರೂ ಮಾಡಿರಬಹುದೇ? ಹಾಗಾದರೆ ನನ್ನ ಮಡದಿ ಇರಬೇಕಿತ್ತಲ್ಲ. ಅಂತ ಕೀಳು ಮಟ್ಟಕ್ಕೆ ಇಳಿಯುವುದಲ್ಲ ನಿನ್ನಣ್ಣ. ಮತ್ತೇನಾಗಿರಬಹುದು? ಗೌಡ ನಾಗರಾಜನ ಗುಂಪಿನ ಕಡೆಯಿಂದ ಏನಾದರೂ ಅನಾಹುತ ಸಂಭವಿಸಬಹುದು. ಏನೆನ್ನು ತಿಳಿಯಲಿ ನನ್ನ ಮನತನದ ವಿಷಯವಾಗಿದೆ. ಓ, ಅಲ್ಲೇನೋ ಒಂದು ಕಾಗದ ಕಾಣಿಸುತ್ತಿದೆ, ಅದೇನೆಂಬುದನ್ನು ನೋಡು. ಓ, ಇದು ಯಮುನೆಯ ಪತ್ರ. ಇದನ್ನೇಕೆ ಇಟ್ಟಿದ್ದಾಳೆ? ಓದಿದೆ, ಓದಿ ತಿಳಿಯೋಣ. ನನ್ನ ಪ್ರೀತಿಯ ಪ್ರಿಯತಮನಾದ ಶಕ್ತಿಗೆ ನಿಮ್ಮ ಅಚ್ಚುಮೆಚ್ಚಿನ ಮಾಡದೆಯಾದ ಯಮುನೆ ಮಾಡುವ ನಮಸ್ಕಾರಗಳು. ಇಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯಿಂದ ದೂರವಾಗಿ ಬಿಟ್ಟಿದ್ದೇನೆ. ಯಾಕೆಂದ್ರೆ ಈ ಹಿಂದೆ ನನ್ನ ತಂದೆಯ ಕೊಂದ ಆ ನಾಗ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನುಂಗಿ ನಿಮ್ಮಣ್ಣ ಶಿವನನ್ನ ಕಣ್ಣು ಕಿತ್ತ ಆ ಗೌಡ. ನೀನು ಜೈಲು ಸೇರಿದ ಕೆಲ ದಿನಗಳಲ್ಲಿ ಗೌಡ ತನ್ನ ದುರಹಂಕಾರದ ಕಿಡಿಯಿಂದ ನಾಗ ಕಾಳ ಎಂಬುವರಿಂದ ಸಂಚು ನಿರ್ಮಿಸಿ ರಾತ್ರಿ 11 ಗಂಟೆ ಸಮಯದಲ್ಲಿ ಮಾವನವರು ಆಸ್ಪತ್ರೆಯಿಂದ ಬರುವ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಅಗಲಿಸಿ ಗಂಗಾ ನಾನು ನಿದ್ದೆಯಲ್ಲಿ ಮಲಗಿದಾಗ ನಮ್ಮ ಹಾಸಿಗೆಯಲ್ಲಿ ಆ ದುಷ್ಟ ನಾಗ ಕಾಡು ಮಂದು ಮಲಗಿದ್ದರು. ತಕ್ಷಣದಲ್ಲಿ ಮಾವನವರು ಬಂದ ಕ್ಷಣ ಅವರು ಓಡಿ ಹೋದರು. ಅವರನ್ನು ನೋಡಿದ ಮಾವ ನಿರಪರಾಧಿಗಳಾದ ನಮ್ಮನ್ನ ಸೂಳೆರೆಂದು ಹೊಡೆದು ಮನೆಯಿಂದ ಹೊರತಳ್ಳಿ ತಾನು ಹುಚ್ಚನಾಗಿ ಬೀದಿ ಪಾಲಾಗಿಬಿಟ್ಟ. ಇದಾದ ಕ್ಷಣದಲ್ಲಿ ಕಟ್ಟಿಗೆಗೆಂದು ಕಾಡಿಗೆ ಹೋದ ನನಗೆ ಆ ದುಷ್ಟ ಗೌಡ ಬಂದು ನಿಮಗಾಗಿ ಮೀಸಲಿಟ್ಟ ಈ ಮಣ್ಣಿನ ಮಡಕೆಯನ್ನು ಉಂಡು ಒಡೆದು ಚೂರು ಮಾಡಿದ. ಅವನಿಂದ ಶೀಲ ಕಳೆದುಕೊಂಡ ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಈ ಕೆಟ್ಟ ದೇಹವನ್ನು ಅರ್ಪಿಸಬಾರದೆಂದು ದೂರವಾಗಿ ಬಿಟ್ಟೆ. ಈಗ ಅಕ್ಕ ಮಾವನವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಹೆಂಡತಿಯನ್ನು ಸಿಕ್ಕಂತೆ ಗಂಡ ನಾನು ಮಾತ್ರ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಈಗ ನಿಮ್ಮಿಂದ ದೂರವಾಗಿ ಬಿಟ್ಟಿದ್ದೇನೆ. ಈಗ ನೀವು ಮತ್ತೆ ನನ್ನನ್ನು ಹುಡುಕುವ ಪ್ರಯತ್ನವನ್ನಂತೂ ಮಾಡಬೇಡಿ. ನೋಡಿ, ನೀವು ಮಾತ್ರ ಆಗಿನ ಅಣ್ಣ ಅತ್ತಿಗೆಯರನ್ನ ಹುಡುಕಿ ಅವರನ್ನೊಂದು ಗುಡಿಸಿ ಅವರೊಡನೆ ಹೊಸ ಸಂಸಾರ ಸಾಗಿಸಿ ಅಂತ ಬೇಡಿಕೊಳ್ತೀನಿ. ಇಂತಿ ನಿಮ್ಮ ಸತಿ ಯಮುನಾ. ನಿನ್ನ ಸಿಡಿಮದ್ದಿನ ಬಾಣವನ್ನು ನನ್ನ ಮನೆಗೆ
ಪರಶುರಾಮನ ಗಟ್ಟಿ ಕೊಡ್ಲಿ ಅಂದ್ರೆ ನಿನ್ನ ಎದೆಗುಂಡಿಗೆಯನ್ನು ಸೀಳು. ಹೊರ ಬರುವ ಬಿಸಿ ರಕ್ತದಿಂದ ಯಮುನೆಯ ಜಗತ್ತೋಗಿಸಿ ಪುಟಿದು ಪ್ರಜ್ವಲಿಸುತ್ತಿರುವ ಚೇಡಿನ ಕಿಡಿಗೆ ಸನಾತನವಾದ ಈ ಗಂಡು ಕಟ್ಟೆಯಿಂದ ನಿನ್ನ ಗುಂಪಿನವರು ಒಬ್ಬೊಬ್ಬ ಋಣವನ್ನು ಕಡಿದು ನನ್ನ ಮಡದಿ ಅನ್ನ ಅತ್ತಿಯರ ಕೊರಳಿಗೆ ಹೂಮಾನ ಮಾಡಿ ಹಾಕಿ ಅವರ ಪಾದ ಪದ್ಮಗಳಿಗೆ ರಕ್ತದ ಅಭಿಷೇಕ ಮಾಡಲಿದ್ದರೆ ನನ್ನ ಹೆಸರು ಶಕ್ತಿ ಅಲ್ಲ. ಚಂದ್ರ ಎಂದು ನನ್ನ ಬಲಗಣ್ಣು ಹಾಕ್ತದೆಯಲ್ಲ. ಸಪ್ತಪದಿ ತುಳಿದು ಬದುಕಿದ ಈ ರೈತ ಮತ್ತೆ ಮೇಟಿರಾಯನಾಗಬಹುದಿಲ್ಲ. ಇರಲಿ, ಎಲ್ಲ ಕಳೆದುಕೊಂಡ ಮೇಲೆ ಮತ್ತೇನಿದೆ ನನ್ನ ಪ್ರಾರಬ್ಧ ಕರ್ಮ. ಇದೇನು, ನನ್ನ ಪತಿದೇವರು ಇಲ್ಲೇ ಇದ್ದಾರಂತೆ ಬಂದ್ರು, ಅವರು ಇಲ್ಲಿಯೂ ಇಲ್ಲ. ಆದ್ರೂ ಈ ಬಟ್ಟೆ ಬರೆಗಳನ್ನು ನೋಡಿದ್ರೆ ಇದು ನನ್ನ ಪತಿಯದು. ತಂದೆ ದೊಡ್ಡ ರೈತ ನೆನೆಸಿಕೊಂಡ್ರು ನನ್ನ ಪತಿಗೆ ಎಷ್ಟು ದಿನ ಈ ರೀತಿ ವಿಕ್ಷೇಪಣೆ ಮಾಡಿ ಕಾಡಡವೆಯಲ್ಲಿ ಸುತ್ತು ಶಿಕ್ಷೆಯನ್ನು ಕೊಟ್ಟಿದೆಯಾ ತಂದೆ? ಆದಷ್ಟು ಬೇಗ ನನ್ನ ಪತಿಯನ್ನು ನನ್ನ ಹತ್ತಿರ ಸೇರಿಸಬಾರ್ದೇನೋ ತಂದೆ. ಹತ್ತು ನಿನ್ನ ಜೀವನ ಸಣ್ಣದ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚು ಶ್ರೀಮಂತರ ಮಾಲಿನಲ್ಲಿ ಸುಖವಾಗಿ ಕಾಲ ಕಳೆಬಹುದಾಗುತ್ತಲ್ಲ ಗಂಗಾ. ಏ ಕಾಮುಕ, ಯಾರು ಇಲ್ಲದ ಈ ಕಾಡಡವೆಗೆ ಬಂದು ಒಂದು ಹೆಣ್ಣಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನೀನೇನು ಮನುಷ್ಯನೋ ರಾಕ್ಷಸನೋ? ಹೃದಯ ಬಿಚ್ಚಿ ಸಂತೋಷದಿಂದ ಮಾತನಾಡಿದರೆ ನಾನು ಮನುಷ್ಯ, ಅಂಗ ಬೆಳೆದು ಮಾತಾಡಿದೆ ಅಂದರೆ ರಾಕ್ಷಸ. ಏನಂತೀಯೋ? ನನ್ನ ಮಾತಿಗೊತ್ತಿ ನನ್ನ ಜೊತೆ ಬಂದು ನಮ್ಮ ದೆನಿಗೆ ಅದರ ಅಮೃತದ ಸುಖವನ್ನು ನೀಡುತ್ತೇನೆ ಎಂದು ಮಾತು ಕೊಟ್ಟರೆ ನಾನು ಕಾಳ. ನನ್ನೆದುರು ನಿಂತು ಓಡಾಡುವನನ್ನು ಜರುಬಿಚ್ಚಿ ತೀರಾಡಿದರೆ ನಾನು ಆಡುವನು ಉನ್ನತ ಕಾಳ. ಗೌಡನ ಹಾಸಿಗೆ ಎತ್ತುವ ಕತ್ತೆ ಸರಸ್ಯರೆಂದ್ರೆ ಪಾರ್ವತಿ ಅವತಾರ ಅನ್ನೋದು ಮಾತು ಬಿಟ್ಟಿದ್ದೀಯ ನೀನು. ಗೌಡನ ಹಾಸಿಗೆಗೆ ನಿನ್ನನ್ನು ಕರೆಯಲು ಬಂದಿದ್ದೀಯಲ್ಲ, ಮೊದಲು ನಿನ್ನ ತಲೆಯನ್ನು ಗೌಡನ ಹತ್ತಿರ ಕಳಿಸಿ ಆಮೇಲೆ ನನ್ನ ಹತ್ತಿರ ಬರಬೇಕಾಗಿತ್ತು. ಸೋಳೆಯ ಮಗನೇ, ತುಂಗ ಭದ್ರ ಪವಿತ್ರ ತುಂಬಿರುವ ತಾಯಿಯನ್ನು
ಮಾತಾಡಿದಿ ಎಂದರೆ ಎತ್ತರ ಆಗಿಸುವಷ್ಟು ಒಯ್ಯುತ್ತೇನೆ ನೋಡು ಆ ನನ್ನ ಒಡೆಯನ ಮನೆಗೆ. ಕಾಮುಕ ಎಲ್ಲಿವರೆಗೂ ಕಾಡಿದಂತೆ ಮತ್ತೆ ಮತ್ತೆ ನನ್ನನ್ನು ಕಾಡಲು ಬಂದಿದ್ದೆ. ಆದ್ರೆ ಈ ನಿನ್ನ ಶಿರವನ್ನೇ ಕಳೆದು ಹರನಾಡಿಗೆ ಎಚ್ಚರ. ಮೇಲ ಪರ್ವತವನ್ನೇ ನದಿಸಿ ಕಾಲಕೂಟದಿಂದ ಹೊರತೆಗೆಯುವ ಬಹೋದ್ದುರ ಕಾರಣನಿಗೆ ನೀನೊಂದು ಯಥಾರ್ಥತೆಯನ್ನು ಸುರಕಡಿವನೆಂದು ಮಾತನಾಡುತ್ತೀಯ. ನಿನ್ನಂತ ಸಾವಿರಾರು ಭಕ್ತಿಯರ ಮಾಂಗಲ್ಯವನ್ನು ಕಿತ್ತು ತುಳಿದಿರುವ ಈ ಕಾಳಿಂಗರಾಯನಿಗೆ ಚೆನ್ನಮ್ಮನಂತೆ ಸೂರನೆಂದು ಮಾತನಾಡಿದರೆ ಆಂಗಲಂತೆ ಕಟ್ಟಲು ಬಿಡಲಾರನು ಈ ಕಾಳ. ಸತ್ಯ ಮುಟ್ಟಿದ ಕೆಂಪು ಕೋತಿ ನನ್ನ ಮಗನೇ, ಈ ಶಕ್ತಿ ಜೈಲಿಗೆ ಹೋದನೆಂದು ತಿಳಿದು 10 ಜನರ ಗುಂಪು ಕಟ್ಟಿ ದಟ್ಟ ಅರಣ್ಯದಲ್ಲಿ ಕಾಲ ಕಳೆಯುತ್ತಿರುವ ನನ್ನ ಅತ್ತಿಗೆ ಮೇಲೆ ಬಂದಿರ ಆ ಮಗನೇ, ನಿನ್ನ ಜೀವ ಸಹಿತ ಉಳಿಸಲಾರೆ. ನನ್ನ ಹೊಟ್ಟೆಯಲ್ಲಿ ತೆಗೆದಗಿಸಿ ಉರಿಯುತ್ತಿರುವ ದಾವತ್ತಿಗೆ ಆ ಗೌಡನ ಸೇಡಿನ ಕಿಡಿಗೆ ಮೊದಲನ ಬಲಿಯಲ್ಲ ಅಕ್ಕ. ಅಮ್ಮ ಎನ್ನುವ ಶಬ್ದ ಈಗ ನೆನಪಾಯಿತನ್ನೇ ಮಗನೇ. ನಿನ್ನ ತಾಯಿಯಂತೆ ಜನ್ಮ ನೀಡಿದ ಇದು ಒಂದು ಹೆಣ್ಣಲ್ಲವೇ? ಸಾವಿರಾರು ಗಣತಿಯರ ಶೀಲ ಕೆಡಿಸಿ ನಿನ್ನ ಪಾಪದ ಕೊಡ ಎಂದು ಹೊಡೆದು ಹಾಕುವೆ. ಮಗನೇ ಹೇಳು, ನಮ್ಮ ಅಣ್ಣ ಹತ್ತಿಗೆ ನಡೆಸಲಿಕ್ಕೆ ಯಾರು ಕಾರಣ? ಮಾಡುತ್ತಲ್ಲ ಮಾಡಿ ಉಂಡುತ್ತಲ್ಲ ಉಂಡು ಕಚ್ಚುವುದಕ್ಕೆ ಬಿಡುತ್ತಾರೆ ತಿಳ್ಕೊಂಡು ಜಾಡಿ ಶಕ್ತಿ ನಿಜ ಬದಲು ನಿನ್ನನ್ನೀಗಲೇ ಬಿಡಬೇಕೆಂದು ಈ ಪಟ್ಟ ಇಡುವ ಕೇಳಿದೆ. ನನ್ನ ಮನೆತನ ಸರ್ವನಾಶ ಮಾಡಲು ಯಾರು ಕಾರಣ? ನನ್ನಿಂದ ನನ್ನ ಅಣ್ಣ ಹತ್ತಿಗೆಯನ್ನು ಅಳಿಸಲಿಕ್ಕೆ ಯಾರು ಕಾರಣ? ನಿಜ ಹೇಳು, ನಿಜ ಹೇಳಿದ್ರೆ ಪುನರ್ಜನ್ಮ, ಇಲ್ಲದಿದ್ದರೆ ಇದೇ ಶಕ್ತಿ ಅರ್ಣಾಬ